ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿದ ಬಳಿಕ ಬಹುತೇಕ ಹೆಚ್ಚಿನ ಸ್ಪರ್ಧಿಗಳು ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವರು ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡ್ರೆ ಇನ್ನು ಕೆಲವರು ಸಿನಿಮಾ ಧಾರಾವಾಹಿಯಲ್ಲಿ ಮಿಂಚುತ್ತಾ ಇದ್ದಾರೆ. ಆದ್ರೆ ಗೌತಮಿ ಜಾಧವ್ ಅವರದ್ದು ಮಾತ್ರ ಸುದ್ದಿಯೇ ಇರಲಿಲ್ಲ. ಬಿಗ್ ಬಾಸ್ ಮುಗಿದ ಬಳಿಕ ಹೆಚ್ಚಿನ ಯಾವುದೇ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿಲ್ಲ. ಯಾವುದೇ ಸೀರಿಯಲ್ ಅಥವಾ ಸಿನಿಮಾ ಆಫರ್ ಬಗ್ಗೆಯೂ ಸುಳಿವು ನೀಡಿಲ್ಲ. ಹೆಚ್ಚು ಕರಾವಳಿಯಲ್ಲಿ ಬೀಡು ಬಿಟ್ಟಿದ್ರು. ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಟೆಂಪಲ್ ರನ್ ನಡೆಸಿದ್ರು. ಆದರೀಗ ಗೌತಮಿ ಅಭಿಮಾನಿಗಳಿಗೆ ಸಡನ್ ಆಗಿ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿ ಭಾರ್ಗವಿ ಎಲ್ಎಲ್ಬಿ ಅಲ್ಲಿ ಭಾರ್ಗವಿಗೆ ಅಪಾಯ ಎದುರಾಗಿದೆ. ಕೇಡಿಗಳು ಅವಳ ಪ್ರಾಣಕ್ಕೆ ತುತ್ತು ತರುವ ಹಂತದಲ್ಲಿದ್ದಾರೆ. ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರೋ ಭಾರ್ಗವಿಯನ್ನ ಕಾಪಾಡಲಿಕ್ಕೆ ಇದೀಗ ಸ್ಪೆಷಲ್ ವ್ಯಕ್ತಿಯ ಎಂಟ್ರಿ ಆಗಿದೆ. ಅದುವೇ ಗೌತಮಿ ಜಾಧವ್. ಹೌದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಭಾರ್ಗವಿ ಎಲ್ಎಲ್ಬಿಯ ಪ್ರೋಮೋದಲ್ಲಿ ಮಿಂಚುತ್ತಿದ್ದಾರೆ ಗೌತಮಿ ಜಾಧವ್. ಭಾರ್ಗವಿಯ ಸುತ್ತಮುತ್ತ ಕೇಡಿಗಳು ಸುತ್ತುವರೆದಿದ್ದಾರೆ. ಅವಳು ಅಪಾಯದಲ್ಲಿದ್ದಾಳೆ. ಆಗ ಕೇಡಿಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರುವ ಭಾರ್ಗವಿಯನ್ನ ಕಾಪಾಡಲಿಕ್ಕೆ ಬಂದಿದ್ದಾರೆ ಗೌತಮಿ ಜಾಧವ್. ನಾನ್ ಎಲ್ಲಿ ಕಾಲಿಟ್ರು ಅಲ್ಲೊಂದು ಸೌಂಡ್ ಇರುತ್ತಮ್ಮ ಎಂದು ಅವರು ವಿಲನ್ಗಳಿಗೆ ಪಂಚ್ ಕೊಡುವುದನ್ನ ಪ್ರೋಮೋದಲ್ಲಿ ನೋಡಬಹುದು. ತಮ್ಮ ಎಂದಿನ ಪವರ್ಫುಲ್ ಮಾಸ್ ಡೈಲಾಗ್ ನಿಂದ ಅವರು ಪ್ರೋಮೋದಲ್ಲಿ ಶಕ್ತಿ ತುಂಬಿರುವುದನ್ನ ಕಾಣಬಹುದು. ಭಾರ್ಗವಿ ರೌಡಿಗಳ ಕಾಟ ಕೊಡಲು ಬಂದಾಗ ಅಡ್ಡ ಬರುವ ಗೌತಮಿ ಇನ್ನು ನಾನು ಬಂದಾಯ್ತಲ್ಲ, ಇನ್ನೇನಿದ್ರು ನನ್ನದೇ ಹವಾ ಎನ್ನುತ್ತಾ ಸೀರೆಯನ್ನ ಸೊಂಟಕ್ಕೆ ಸುತ್ತಿ ರೌಡಿಗಳನ್ನ ಮೂಟೆ ಕಟ್ಟೋಕೆ ರೆಡಿಯಾಗುತ್ತಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸತ್ಯ ಧಾರಾವಾಹಿಯಲ್ಲಿ ಗೌತಮಿ ಜಾಧವ್ ಅವರು ಮಾಸ್ ಡೈಲಾಗ್ ಮೂಲಕ ಫೇಮಸ್ ಆಗಿದ್ರು. ಟಾಮ್ ಬಾಯ್ ಲುಕ್ ನಲ್ಲಿ ಗಮನ ಸೆಳೆದಿದ್ರು. ಇಲ್ಲಿ ಅವರ ಟಾಮ್ ಬಾಯ್ ಲುಕ್ ಹೋಗಿದೆ. ಇಲ್ಲಿ ಅವರು ಲಕ್ಷಣವಾಗಿ ಸೀರೆ ಉಟ್ಟು ಬಂದಿದ್ದಾರೆ. ಆದ್ರೆ ಗತ್ತು ಮಾತ್ರ ಹಾಗೇ ಇದೆ.